ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ಸೊ ಮಧ್ಯಾಹ್ನಕ್ಕೆ ಫಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫಿಶ್ ಸಾಂಬಾರ್ ನಮ್ಮ ಮಲೆನಾಡು ಸ್ಟೈಲಲ್ಲಿ ಹೆಂಗೆ ಮಾಡ್ತಾರೆ ಆ ಥರ. ಸೊ ಫಿಶ್ ಸಾಂಬಾರ್ಗೆ ಏನೆಲ್ಲ ಬೇಕಂತ ನೋಡ್ಕೊಳ್ಳಿ. ಟೊಮ್ಯಾಟೊ 2 ತೊಗೊಂಡಿದ್ವಿ, ಆನಿಯನ್, ಆಮೇಲೆ ಶುಂಠಿ, ಹುಣಸೆಹಣ್ಣು ಮತ್ತು ಕಾಯಿ ನಿಮ್ಗೆ ಎಷ್ಟು ಬೇಕು, ಎಷ್ಟು ತಿಕ್ಕಾಗಬೇಕು ಗ್ರೇವಿ ಅಷ್ಟು ಕಾಯಿ ತೊಗೊಳ್ಳಿ. ಸೊ ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀವಿ, ಕಾಯಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಶುಂಠಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸೊ ಇವಾಗ ಪ್ಯಾನ್ ಇಟ್ಕೊಂಡಿದ್ವಿ, ಪ್ಯಾನ್ಗೆ ಮೆಂತ್ಯ ಹಾಕ್ಕೊತಾ ಇದ್ದೀವಿ, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗುತ್ತೆ. ಜೀರಿಗೆ, ಈಗ ಇದನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈಗ ಸ್ವಲ್ಪ ಗಸಗಸೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಜಾಸ್ತಿ ಆದರೆ ಸೀದೋಗ್ಬಿಡುತ್ತೆ. ಸೊ ಇವಾಗ ಮಿಕ್ಸಿ ಜಾರ್ಗೆ ನಾವು ಅಷ್ಟೆಲ್ಲ ಹಾಕ್ಕೊಂಡಿದ್ವಲ್ಲ, ಇವಾಗ ಅದು ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ, ನಿಮಗೆ ಎಷ್ಟು ಖಾರ ಬೇಕು ಅದ್ರ ಮೇಲೆ ಹಾಕ್ಕೊಳ್ಳಿ. ನಾವು 4 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇವಾಗ ಧನಿಯಾ ಪೌಡರು, ನಾವು ಖಾರ ಪುಡಿ ಎಷ್ಟು ಹಾಕ್ಕೋತೀವಿ ಧನಿಯಾ ಪೌಡರು ನಾವು ಅಷ್ಟೇ ಹಾಕ್ಕೊತೀವಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡಿದ್ದೀವಿ, ಈಗ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಆಗಿದೆ, ಫುಲ್ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ಫ್ರೈ ಮಾಡ್ಕೊಳ್ಳೋಕೆ ತೊಗೊಂಡಿದ್ವಲ್ಲ ಅದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ. ಸೊ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಇವಾಗ ನಾವು ಖಾರ ಹಾಕ್ಕೊತಾ ಇದ್ದೀವಿ, ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದು. ಸೊ ನಾವಿಲ್ಲಿ ಸಾಸಿವೆ ಎಲ್ಲ ಏನೂ ಹಾಕಲ್ಲ, ಇದಕ್ಕೆ ಮಸಾಲೆನೂ ಏನೂ ಹಾಕಲ್ಲ, ಬರೀ ಜೀರ್ಣ ಆಗೋದಕ್ಕೋಸ್ಕರ ಶುಂಠಿ ಮಾತ್ರ ಹಾಕ್ತಾಯಿದ್ದೀವಿ ಅಷ್ಟೇ. ಸೊ ಇವಾಗ ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊತಾ ಇದ್ದೀವಿ. ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ಈ ನೀರು ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ, ಕಲ್ಲುಪ್ಪು ಹಾಕ್ಕೊತಾ ಇದ್ದೀವಿ ನಾವು. ಇದಕ್ಕೊಂದು ಮಿಕ್ಸ್ ಕೊಟ್ಬಿಟ್ಟು ಕುದಿಯೋಕೆ ಬಿಡೋಣ ಇವಾಗ. ಸೊ ನಾವು 1 kg ಮತ್ತಿ ಮೀನು ತೊಗೊಂಡಿದ್ದೀವಿ, ಇದನ್ನು ಬೂತಾಯಿ ಅಂತಲೂ ಅಂತಾರೆ. ಸೊ ನಾವು ಇದನ್ನು ಬೂತಾಯಿ ಅಂತ ಕರೆಯೋದು. ಇದನ್ನು ನಾವು ಕ್ಲೀನ್ ಮಾಡಿಕೊಟ್ಟಿರ್ತಾರೆ, ಬಟ್ ನಾವು ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊತೀವಿ, ಯಾಕೆಂದರೆ ಒಂದೊಂದ್ಸಲ ಅವರು ಕರೆಕ್ಟಾಗಿ ಕ್ಲೀನ್ ಮಾಡಿರಲ್ಲ. ಇವಾಗ ಇದನ್ನ ಕ್ಲೀನ್ ಮಾಡಿ ತೊಳ್ಕೊಂಡು ಅರಿಶಿನ ಹಾಕ್ಬಿಟ್ಟು ಸೈಡಿಗೆ ಇಟ್ಕೊಂಡಿದ್ದೀವಿ. ಅಲ್ಲಿ ಖಾರ ಕುದ್ದ ತಕ್ಷಣವೇ ಈ ಮೀನೆಲ್ಲ ಅದರೊಳಗೆ ಹಾಕಬೇಕು. ಪೂರ್ತಿ ಕುದೀತಾ ಇದೆ, ಇವಾಗ ಫಿಶ್ ಹಾಕೋಣ. ಸೊ ಯಾರು ಫಿಶ್ ಹಾಕ್ತಾ ಇರೋದಂತ ನೋಡಿ ಒಂಚೂರು. ಸೊ ಇವಾಗ ನಾವು ಮೀನೆಲ್ಲ ಹಾಕಾಗಿದೆ. ಸೊ ಇದನ್ನ ಸೌಟಲ್ಲಿ ಏನು ತಿರ್ಗಿಸೋಕೆ ಹೋಗಬೇಡಿ, ಫುಲ್ ಕಲಸೋಗ್ಬಿಡುತ್ತೆ. ಸೊ ಇನ್ನೊಂದು 5 to 10 ಮಿನಿಟ್ಸಲ್ಲಿ ಫಿಶ್ ಬೇಗ ಬೆಂದ್ಬಿಡುತ್ತೆ. ಸೊ ನಮಗೆ ಬೆಂದಿರೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದ್ರ ಕಣ್ಣು ವೈಟ್ ಆಗುತ್ತೆ. ಸೊ ಆವಾಗ ನಮಗೆ ಮೀನು ಬೆಂದಿದೆ ಅಂತ ಗೊತ್ತಾಗುತ್ತೆ. ಇವಾಗ ಇನ್ನೊಂದು ಸೈಡಲ್ಲಿ ಮುದ್ದೆಗೆ ಅಂತ ನೀರಿಟ್ಟಿದ್ದೀನಿ. ಈ ಮುದ್ದೆನ ನನಗೂ ಮಾಡೋಕ್ಕೆ ಬರಲ್ಲ, ನಮ್ಮ ಅಮ್ಮನಿಗೂ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಅಪ್ಪಾಜ ಮಾಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದಾರೆ. ಸೊ ಮೀನು ಕಣ್ಣು ಈಗ ವೈಟ್ ಆಗಿದೆ, ಅಂದರೆ ಮೀನು ಬೆಂದಿದೆ. ಇವಾಗ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಿಗೆ ಸ್ವಲ್ಪ ಲೆಮನ್ ಹಾಕೋಣ. ನಾವು ಹುಣ್ಸೆಹಣ್ಣು ಹಾಕಿದ್ದೀವಿ ಆಲ್ರೆಡಿ, ಬಟ್ ಹುಣ್ಸೆಹಣ್ಣಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅಂತ ಹುಳಿಗೆ ಇನ್ನೊಂದು ಸ್ವಲ್ಪ ಹುಳಿಗೋಸ್ಕರ ನಿಂಬೆಹಣ್ಣು ಹಾಕ್ಕೊಂಡ್ವಿ. ಸೊ ನೋಡಿ ಮೀನಿನ ಕಣ್ಣು ಅವಾಗಿನಕ್ಕಿಂತ ಬೆಳ್ಳಗಾಗಿದೆ. ಸೊ ಈಗ ಮೀನು ಬೆಂದಿದೆ ಅಂತ. ಗೈಸ್ ನೋಡಿ ಗೈಸ್, ಮುದ್ದೆ ಮತ್ತು ಫಿಶ್ ಸಾಂಬಾರ್ ರೆಡಿಯಾಗಿದೆ. ಮುದ್ದೆ ಮಾಡೋದು ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ.